ವೀಕ್ಷಕರೇ ನಮಸ್ಕಾರ. ಜಗತ್ತಿನಲ್ಲಿ ಅನೇಕ ದೇಶಗಳಿದೆ, ಆದರೆ ಎಲ್ಲ ದೇಶಗಳು ಭಾರತದಂತಿಲ್ಲ. ಗಂಡ ಹೆಂಡತಿಯ ಪವಿತ್ರ ಸಂಬಂಧಕ್ಕೆ ಭಾರತದಲ್ಲಿ ಅದರದೇ ಆದಂತಹ ವಿಶೇಷವಾದ ಪಾವಿತ್ರ್ಯ ಅರ್ಥಗಳಿದಾವೆ. ವಿಶೇಷವಾಗಿ ಹೇಳುವುದಾದರೆ ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನ ಕಂಠೆ ಬದನಾಮಿ ಸುಭಗೆ ತ್ವಂ ಜೀವ ಶರಧಾ ಶತಂ. ನೂರಾರು ಕಾಲ ಬಾಳಬೇಕು ಅನ್ನುವ ಕಾರಣಕ್ಕೋಸ್ಕರ ಹೆಂಡತಿಯ ಕೊರಳಿಗೆ 3 ಗಂಟು ಬಿದ್ದಾಗ ಆಕೆಗೆ ಜೀವ ಮತ್ತು ಜೀವನ ಎಲ್ಲವೂ ಕೂಡ ತಾಳಿಯೇ ಆಗಿರುತ್ತೆ. ಗಂಡ ಸುಖವಾಗಿ ಬದುಕಬೇಕು. ಮದುವೆ ಆಗುವುದಕ್ಕೂ ಮೊದಲು ಹೆಣ್ಣಿಗೆ ಎಲ್ಲವೂ ಆಗೋದು ತಂದೆ ತಾಯಿ, ಅಕ್ಕ ತಮ್ಮ, ಅಣ್ಣ ತಮ್ಮಂದ್ರು, ಎಲ್ಲ ಬಂಧು ಬಳಗ. ಮದುವೆ ಆದ ನಂತರ ಸರ್ವಸ್ವವೂ ಗಂಡನೇ ಆಗಿರ್ತಾನೆ. ಕೊರಳಿಗೆ ಬಿದ್ದ ಅರಿಶಿನ ದಾರ ಹೆಣ್ಣಿನ ಜೀವ ಮತ್ತು ಜೀವನಕ್ಕೂ ಕೂಡ ಒಂದು ತರಹದ ಸಾಕ್ಷಿ. ಆದರೆ ಇತ್ತೀಚೆಗಿನ ಕಾಲಘಟ್ಟದಲ್ಲಿ ಹೆಣ್ಣು ಮಗಳ ಕುತ್ತಿಗೆಯಲ್ಲಿ ನೆಕ್ಲೆಸ್ ಕಾಣುತ್ತದೆಯೇ ಹೊರತು ತಾಳಿ ಕಾಣೋದಿಲ್ಲ. ಯಾಕೆ ಹೀಗೆ? ಇದೇ ಈ ಹೊತ್ತಿನ ವಿಶೇಷ. ತಾಳಿ ಮಿಸ್ಸಿಂಗ್. ನಾನು ಸಾಹಿಲ್. ಕಂಟೆ ಬದ್ನಾಮಿ ಸುಭಗೆ, ಹೀಗೆ ಸಾಕಷ್ಟು ಸಾಂಪ್ರದಾಯಿಕವಾದಂತಹ ಶ್ಲೋಕಗಳು ಹೆಣ್ಣಿನ ತಾಳಿಯ ಬಗ್ಗೆನೇ ಇದೆ. ಈ ಬಗ್ಗೆ ವಿಸ್ತೃತವಾಗಿ ಇವತ್ತು ಮಾತನಾಡೋಣ. ಹೆಣ್ಣಿನ ಕೊರಳಲ್ಲಿ ಯಾಕೆ ತಾಳಿ ಕಾಣ್ತಾ ಇಲ್ಲ? ಫ್ಯಾಷನ್ ಅಮಲಿನಲ್ಲಿ ಕರಗುತ್ತಿದೆಯ ಮುತ್ತೈದೆತನ, ಕಪಾಟು ಸೇರುತ್ತಿದೆಯ ದಂಪತಿಯ ಪವಿತ್ರ ಬಂಧನ. ಕಾಲುಂಗುರನೂ ಇಲ್ಲ, ತಾಳಿ ಬಿಚ್ಚಿಟ್ರೆ ಅದು ಮಾಡ್ರನ್ನ. ಆಧುನಿಕ ನಾರಿಯರ ನಿಲುವಿಗೆ ನೆಟ್ಟಿಗರು ಫುಲ್ಲು ಗರಂ. ಅಂದ ಮಾತ್ರವಲ್ಲ, ಆರೋಗ್ಯಕ್ಕೂ ಬೇಕು ಒಡವೆ. ಮಹಿಳೆಯರು ವಿಜ್ಞಾನದ ಮಹತ್ವ ಮರೆತ್ರೆ ಹೆಂಗ್ರಯ್ಯ? ಸಂಪ್ರದಾಯವನ್ನೇ ಮರೆತ್ರ ಆಧುನಿಕ ನಾರಿಯರು. ಕೊರಳಲ್ಲಿ ತಾಳಿ ಬಹಳಷ್ಟು ಅಪರೂಪ, ಕಾಲುಗಳಲ್ಲಿ ಉಂಗುರ. ಮರೆಯಾಯಿತೆ ಮಾಂಗಲ್ಯ ಸೂತ್ರದ ಮಹತ್ವ. ಫ್ಯಾಷನ್ ಹೆಸರಿನಲ್ಲಿ ಸಂಸ್ಕೃತಿಗೆ ಬೀಳುತ್ತಿದೆಯ ಕತ್ತರಿ. ಆಧುನಿಕತೆಯ ಅಮಲೋ ಸಂಸ್ಕೃತಿಯ ಬಲಿಯೋ. ಕುತ್ತಿಗೆಯಲ್ಲಿದ್ದ ಪವಿತ್ರ ಬಂಧ ಈಗ ಕಪಾಟಿಗೆ ಸೀಮಿತ ಆಯ್ತಾ? ನಮಗೆ ತಾಳಿ ಬೇಡವೇ ಬೇಡ, ಆಧುನಿಕ ನಾರಿಯರು ಅವರ ವಾದ ಇದು. ಸಂಪ್ರದಾಯವನ್ನ ಬಿಟ್ಟು ಆಧುನಿಕ ಚಟಕ್ಕೆ ಒಳಗಾದ್ರ ಈಗಿನ ಆಧುನಿಕ ನಾರಿಯರು. ಹೆಣ್ಣು ಮಕ್ಕಳ ಕೊರಳಲ್ಲಿ ಮಾಂಗಲ್ಯ ಸರ ನೋಡಬೇಕು ಅಂದ್ರೆ ಹುಡುಕೊಂಡು ಹೋಗಬೇಕು ಗ್ರಾಮೀಣ ಭಾಗಕ್ಕೆ. ಬೆಂಗಳೂರಿನಲ್ಲಿ ನೀವೆಲ್ಲೂ ಕೂಡ ಸಿಗೋದಿಲ್ಲ. ಹಂಗಂತ ಯಾರ್ದಾದ್ರೂ ತಾಳಿ ನೋಡೋದಕ್ಕೆ ಹೋಗಿದ್ದೀರಾ? ಸೊ ಇವೆಲ್ಲ ಚರ್ಚೆಯ ನಟ್ಟ ನಡುವೆ ಈ ಮಾಂಗಲ್ಯ ಸೂತ್ರಗಳು ಯಾಕೆ ಕಣ್ಮರೆ ಆಗ್ತಾ ಇದೆ? ಧರ್ಮದಲ್ಲಿ ಅತ್ಯಂತ ಕಠಿಣ ಪದಗಳಿಂದ ಉಲ್ಲೇಖ ಆಗಿರುವಂತಹ ಮಾಂಗಲ್ಯ ಸೂತ್ರ ಅಥವಾ ತಾಳಿ, ಇದರ ಮಹತ್ವವನ್ನು ಯಾಕೆ ಹೆಣ್ಣು ಮಕ್ಕಳು ಮರೀತಾ ಇದ್ದಾರೆ? ಫ್ಯಾಷನ್ನಿಗೆ ಅಡಿಕ್ಟ್ ಆಗ್ತಾ ಇದ್ದಾರಾ? ಗಂಡನ ಆಯಸ್ಸಿನ ನಂಬಿಕೆಯೇ ಸುಳ್ಳಾಯಿತಾ? ಕಾಲ ಬದಲಾದಂತೆ ನಂಬಿಕೆಗಳು ಸವೆದು ಹೋಗ್ತಾ ಇದೆಯಾ? ಆಧುನಿಕ ಗೃಹಿಣಿಯರ ಕುತ್ತಿಗೆಯಲ್ಲಿ ತಾಳಿ ಮಿಸ್ಸಿಂಗು, ಇದು ಟ್ರೆಂಡ್ ಹೆಸರಿನಲ್ಲಿ ನಡೆಯುತ್ತಿರುವ ದುರಂತನ? ಫ್ಯಾಷನ್ ಜಗತ್ತಿನಲ್ಲಿ ಮೂಲೆ ಗುಂಪಾಗ್ತಾ ಇದೆಯಾ ಸನಾತನ ಮೌಲ್ಯ? ಗಂಡನ ಆಯಸ್ಸಿನ ಒಂದು ನಿಶಾನಿಯಾಗಿದ್ದ ಕಾಲುಂಗುರ ಬರೀ ಅಲಂಕಾರ ಅಲ್ಲ, ಅದು ಆರೋಗ್ಯದ ರಹಸ್ಯ. ಮಾಡರ್ನ್ ಆಗುವ ಭರದಲ್ಲಿ ಮರೆತ್ರೆ ಹೇಗೆ ಗೃಹಿಣಿಯರೇ? ಅದು ಕುತ್ತಿಗೆಗೆ ಹೆಮ್ಮೆ, ಇಂದು ಕಪಾಟಿಗೆ ಸೀಮಿತ ಆಯ್ತಾ? ಮಂಗಳ ಸೂತ್ರದ ಅಸ್ತಿತ್ವಕ್ಕೆ ಕಂಟಕ ತಂದಿದೆಯಾ ಫ್ಯಾಷನ್? ಮಾಡರ್ನಿಸಂ ಹೆಸರಿನಲ್ಲಿ ಮುತ್ತೈದೆತನಕ್ಕೆ ಕಂಟಕಾನ? ಬಂಗಾರದ ಒಡವೆ ಬೇಡ, ಕಪ್ಪು ಮಣಿ ಬೇಡವಾ? ತಾಳಿಯನ್ನೇ ನಿರಾಕರಿಸುವ ಈ ನವ ನಾರಿಯರ ಉದ್ದೇಶ ಏನು? ತಂದೆ ತಾಯಿ ಮಂಟಪ ಬುಕ್ ಮಾಡ್ಕೊಂಡ್ರು, ಮಗಳು ಮದುವೆ ಊರವ್ರನ್ನೆಲ್ಲರನ್ನು ಇನ್ವೈಟ್ ಮಾಡಿದ್ರು, ಕಲ್ಯಾಣ ಮಂಟಪವನ್ನ ಅಲಂಕಾರನೂ ಮಾಡಿದ್ರು. ತಂದೆ ಪಾಪ ಪಂಚೆ ಉಟ್ಕೊಂಡು ಎದುರುಗಡೆ ಡೋರ್ನಲ್ಲಿ ನಿಂತ್ಕೊಂಡು ಬರೋರ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದಾರೆ. ಸಾಂಘವಾಗಿ ನಡೀತಾ ಇದೆ ಮದುವೆ. ಬಂಧು ಮಿತ್ರಾದಿಗಳೆಲ್ಲರೂ ಕೂಡ ಅಕ್ಷತೆ ಕಾಳನ್ನ ಅಲ್ಲಿದ್ದ ಮದುಮಗ ಮದುಮಗಳು ತಲೆ ಮೇಲೆ ಹಾಕ್ತಿದ್ದಾರೆ. ಆಗ ಆ ಮದುಮಗ ಕಟ್ಟೋ ತಾಳಿ ಇದೆಯಲ್ಲ, ಅದು ಫೋಟೋ ಶೂಟಿಗಲ್ಲ,